ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿ ಆರ್ ವಿಷ್ಣು ಕನ್ನಡ ಲಾಗ್ಸ್. ನಾನು ದೀಪಾ. ಸೊ ಇವತ್ತು ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಇದು ಬಂದು ಅರಿಶಿನ ಕೊಂಬು. ಒಂದು ವಾರಕ್ಕೆ ಮುಂಚೆನೇ ಫ್ರಿಜ್ಜಲ್ಲಿ ಫ್ರೀಝರ್ ಇರುತ್ತಲ್ವ, ಒಂದು ಬಟ್ಲಿಗೆ ನೀರು ಹಾಕಿ ಅಲ್ಲಿ ಇಟ್ಟಿರ್ತೀನಿ. ಒಂದು ವಾರ ಆದಮೇಲೆ ಈ ಥರ ಸ್ಮೂತಾಗಿ ಆಗಿರುತ್ತೆ. ಇವಾಗ ಅದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನಾನೇನಾದರೂ ಸ್ಕಿನ್ ಕೇರ್ ಮಾಡ್ಕೊಬೇಕು ಅಂದರೆ ಈ ಥರ ಪ್ಯೂರ್ ಆಗಿರೋ ಅರಿಶಿನ ಕೊಂಬು ತಂದು ಈ ಥರ ಪುಡಿ ಮಾಡಿ ಇಟ್ಕೊತೀನಿ. ಸೊ ಇವಾಗ ನೋಡಿ ಕೈಗೆ ಎಷ್ಟು ಚೆನ್ನಾಗಿ ಕಲರ್ ಅಂಟಿದೆ. ಅದಕ್ಕೆ ಹೇಳೋದು ಪ್ಯೂರ್ ಆಗಿರೋದು ಅರಿಶಿನ ಕೊಂಬು ತೊಗೊಬೇಕು. ಸ್ಕಿನ್ಗೆ ಏನಾದರೂ ನಾವು ಅಪ್ಲೈ ಮಾಡಬೇಕಂದ್ರೆ ಅಂಗಡಿಯಲ್ಲಿ ಸಿರೋದನ್ನೆಲ್ಲ ನಂಬೋಕ್ಕಾಗಲ್ಲ. ಹಾಗಾಗಿ ಇವಾಗ ಹೇರ್ ಪ್ಯಾಕ್ ಮಾಡ್ಕೊಳೋದಕ್ಕೆ ಬಾಳೆಹಣ್ಣು ಮತ್ತು ಒಂದು ಸ್ವಲ್ಪ ಇವಾಗ ಪೇಸ್ಟ್ ಮಾಡ್ಕೊಂಡಿದ್ರವಲ್ಲ ಅರಿಶಿನ, ಅದನ್ನು ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಕಿನ್ನಿಗೆ ಬಂದು ಅರಿಶಿನ ಮತ್ತು ಕಡಲೆ ಹಿಟ್ಟು ಮೊಸರು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇವೆರಡನ್ನೂ ಬಳಸ್ಕೊಂಡು ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ನ ಮಾಡ್ಕೊಳ್ಳೋಣ. ಸೊ ಬಾಳೆಹಣ್ಣು ಮತ್ತು ಅರಿಶಿನ ನಮ್ಮ ಹೇರಿಗೆ ತುಂಬಾ ಒಳ್ಳೆಯದು. ಯಾರಿಗೆಲ್ಲ ತಲೆಯಲ್ಲಿ ಇಚ್ಚಿಂಗ್ ಇರುತ್ತೆ ಅಂದರೆ ಕೆಲವರು ತಲೆನ ಕೆರ್ಕೊತಾ ಇರ್ತಾರಲ್ವ, ಅವರು ಅರಿಶಿನ ಸ್ವಲ್ಪ ಚೆನ್ನಾಗಿ ತಲೆಗೆ ಅಪ್ಲೈ ಮಾಡೋದ್ರಿಂದ ಇಚ್ಚಿಂಗ್ ಕಮ್ಮಿ ಆಗುತ್ತೆ. ಮತ್ತು ಬಾಳೆಹಣ್ಣಿಂದ ಏನು ಉಪಯೋಗ ಅಂದರೆ ಬಾಳೆಹಣ್ಣು ನಮ್ಮ ಹೇರ್ಗೆ ಅಪ್ಲೈ ಮಾಡೋದ್ರಿಂದ ಹೇರ್ ಅದು ತುಂಬ ಸಾಫ್ಟ್ ಆಗಿರುತ್ತೆ. ಯಾರಿಗೆ ತಲೆ ಬಾಸಾಗ ತುಂಬ ಸಿಕ್ಕು ಅನಿಸುತ್ತೋ ಅಂಥವರು ಬಾಳೆಹಣ್ಣು ಅಪ್ಲೈ ಮಾಡೋದ್ರಿಂದ ಹೇರ್ ತುಂಬ ಸಾಫ್ಟಾಗಿ ಅಷ್ಟೊಂದು ಸಿಕ್ಕಿಡಿಯಲ್ಲ, ಸ್ಮೂತಾಗಿ ನಮ್ಮ ತಲೆನ ನಾವು ಬಾಚ್ಕೊಬೋದು. ಸೊ ಹಾಗಾಗಿ ವಾರಕ್ಕೊಂದ್ಸತಿ ಆದ್ರೂ ಬಾಳೆಹಣ್ಣು ಮತ್ತು ಅರಿಶಿನ ಬಂದು ಯಾರಿಗೆ ಇಚ್ಚಿಂಗ್ ಇರುತ್ತೋ ಅವರು ಅಪ್ಲೈ ಮಾಡಿ, ಇಚ್ಚಿಂಗ್ ಏನಿಲ್ಲ ಅನ್ನೋರು ಬಾಳೆಹಣ್ಣು ಜೊತೆಗೆ ಮೊಸರನ್ನ ಸೇರಿಸಿ ಅಪ್ಲೈ ಮಾಡೋದ್ರಿಂದ ಡ್ಯಾಂಡ್ರಫು ಮತ್ತು ಸ್ಮೂತ್ ಹೇರು ನೀವು ನೋಡಬಹುದು. ಸೊ ಇದೇ ಥರ ವಾರಕ್ಕೊಂದ್ಸತಿ ಅಪ್ಲೈ ಮಾಡ್ತಾ ಬನ್ನಿ, ನಿಮ್ಮ ಹೇರಲ್ಲಿ ತುಂಬ ಚೇಂಜಸ್ ನೋಡ್ಬೋದು. ಸೊ ಇಲ್ಲಿ ನೋಡಿ ನಾನು ಚೆನ್ನಾಗಿ ಅಪ್ಲೈ ಮಾಡ್ತಾಯಿದ್ದೀನಿ. ಬುಡದಿಂದ ಅಪ್ಲೈ ಮಾಡಿಕೊಂಡು ಫಸ್ಟು ತಲೆಯಲ್ಲಿ ಬುಡಕ್ಕೆಲ್ಲ ಅಪ್ಲೈ ಮಾಡ್ಕೊಬೇಕು, ಆಮೇಲೆ ಹೇರ್ಗೆ ಅಪ್ಲೈ ಮಾಡ್ಕೊಬೇಕಾಗುತ್ತೆ. ಆಮೇಲೆ 1-2 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ 1 ಅವರ್ 2 ಅವರ್ ಬಿಟ್ಟು ಆಮೇಲೆ ಸ್ನಾನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಸೊ ಇವಾಗ ನಾನು ಹೇರ್ಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡ್ಕೊತೀನಿ. ಸೊ ಇವಾಗ ಹೇರ್ ಪ್ಯಾಕ್ ಮಾಡ್ಕೊಂಡಿದ್ದಾಯಿತು. ಇವಾಗ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ಅರಿಶಿನ ಮತ್ತು ಕಡಲೆ ಹಿಟ್ಟು ಮೊಸರು ತಗೊಂಡಿದ್ದೀನಿ. ಅರಿಶಿನ ಪ್ರತಿದಿನ ನಾವು ಸ್ಕಿನ್ಗೆ ಹಚ್ಚುತ್ತಾ ಬಂದರೆ, ಯಾರಿಗೆಲ್ಲ ತುಂಬ ಪಿಂಪಲ್ಸ್ ಇರುತ್ತೆ ನೋಡಿ ಅವ್ರು ಹಚ್ಚುತ್ತಾ ಬನ್ನಿ. ಸ್ಕಿನ್ ಕ್ಲಿಯರ್ ಆಗಿದೆ ಅಂದರೆ ವಾರಕ್ಕೊಂದ್ಸತಿ ಹಚ್ಕೊಳ್ಳಿ. ಅಂದರೆ ಪಿಂಪಲ್ಸ್ ಯಾವಾಗ ಬಂದಿರುತ್ತೋ ಆವಾಗ ದಿನನಿತ್ಯ ಅರಿಶಿನ ಹಚ್ಚಕ್ಕೆ ಹೋಗ್ಬೇಡಿ. ಪಿಂಪಲ್ಸ್ ಇರೋರು ಮಾತ್ರ ದಿನಕ್ಕೊಂದ್ಸತಿ ಆದ್ರೂ ಅರಿಶಿನದ್ದು ಪ್ಯಾಕನ್ನ ಹಚ್ಚುತ್ತಾ ಬರ್ತಾಯಿದೆ. ಪಿಂಪಲ್ಸ್ ಇರೋದೆಲ್ಲ ರಿಮೂವ್ ಆಗುತ್ತೆ. ಮತ್ತು ಕಲೆಗಳಿರುತ್ತಲ್ವ ಅದು ಕೂಡ ಹೋಗ್ತಾ ಎಲ್ಲ ಕಲೆಗಳು ರಿಮೂವ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಹಾಗಾಗಿ ನನಗೆ 3 ಪಿಂಪಲ್ಸ್ ಆಗಿದೆ, ಹಾಗೆ ಕಲೆ ಉಳ್ಕೊಂಡಿದೆ. ಹಾಗಾಗಿ ನಾನು ಪೇಸ್ಟ್ ಮಾಡಿಕೊಂಡು ಹಾಗೆ ತೋರಿಸ್ನಲ್ಲ ಪ್ಯೂರ್ ಅರಿಶಿನ ತಂದು ಗ್ರೈಂಡ್ ಮಾಡಿ ಇಟ್ಕೊತೀನಿ. ನನಗೆ ಯಾವಾಗ ಬೇಕು ಆವಾಗ ನಾನು ಸ್ಕಿನ್ ಕೇರ್ ಮಾಡ್ಕೊತೀನಿ. ಸೊ ನೀವು ಅಷ್ಟೇ ಅಂಗಡಿಯಲ್ಲಿ ಸಿರೋ ಅರಿಶಿನದಿಂದ ಸ್ಕಿನ್ಗೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅಲ್ಲಿ ಏನೇನು ಅಂದರೆ ಮಿಕ್ಸ್ ಮಾಡಿರ್ತಾರೋ ಏನೋ ಗೊತ್ತಿರಲ್ಲ. ನಾವೇ ಅರಿಶಿನ ಕೊಂಬು ತಂದು ಪುಡಿ ಮಾಡಿಕೊಂಡು ಇಟ್ಕೊಬೋದು ಅರಿಶಿನ ಪುಡಿನ. ಇಲ್ಲಾಂದರೆ ನಾನು ಹೇಳಿದ್ನಲ್ವ, 1 ವಾರಕ್ಕೆ ಮುಂಚೆನೇ ಅರಿಶಿನ ಕೊಂಬು ತಂದು ಒಂದು ಬಟ್ಲಿಗೆ ನೀರು ಹಾಕಿ ಫ್ರೀಜರಲ್ಲಿ ಇಕ್ಕಿದ್ರೆ 1 ವಾರದಲ್ಲಿ ಚೆನ್ನಾಗಿ ಅದು ನೀರಲ್ಲಿ ಇರುತ್ತಲ್ವ ನೆಂದಿ ಸಾಫ್ಟ್ ಆಗಿರುತ್ತೆ. ಆಮೇಲೆ ಅದನ್ನು ತಕ್ಕೊಂಡು ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡು ನಮಗೆ ಯಾವಾಗ ಸ್ಕಿನ್ ಕೇರ್ ಮಾಡ್ಕೊಬೇಕು ಆವಾಗ ಉಪಯೋಗಿಸ್ಕೊಬೋದು. ಹಾಗೆ ಏನಾದರೂ ಅಡುಗೆ ಮಾಡೋ ಟೈಮಲ್ಲೂ ಅದನ್ನು ಉಪಯೋಗಿಸ್ಕೊಬೋದು. ಸೊ ಇವಾಗ ಸ್ಕಿನ್ನಿಗೆ ಮತ್ತು ನೆಕ್ಕಿಗೆ ಎಲ್ಲನೂ ಅಪ್ಲೈ ಮಾಡ್ಕೊಂಡಿದ್ದೀನಿ. 1-2 ನಿಮಿಷ ಹಾಗೆ ಮಸಾಜ್ ಮಾಡ್ಕೊತೀನಿ. ಸ್ಮೂತಾಗಿ ಮಸಾಜ್ ಮಾಡ್ಕೊಬೇಕು, ರಫ್ ಆಗೆಲ್ಲ ಮಸಾಜ್ ಮಾಡೋಕ್ಕೆ ಹೋಗಬೇಡಿ. 1-2 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿಕೊಂಡು 10 ನಿಮಿಷ ಅಂದರೆ ನಮ್ಮ ಸ್ಕಿನ್ನು ಫುಲ್ಲು ಡ್ರೈ ಆಗಬೇಕು ಅಲ್ಲಿ ಗಂಟ ಇದನ್ನು
ಸ್ಕಿನ್ ಮೇಲೆ ಬಿಡಬೇಕು. ಡ್ರೈ ಎಲ್ಲ ಆದಮೇಲೆ ಆಮೇಲೆ ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ ಮಾಡಿಕೊಂಡ್ರೆ ತುಂಬಾ ಬ್ರೈಟಾಗಿ ಕಾಣಿಸುತ್ತೆ. ಮತ್ತು ಪಿಂಪಲ್ಸು ಮತ್ತು ಮಾರ್ಕ್ ಇರುತ್ತಲ್ವ ಅದೆಲ್ಲ ಹೋಗ್ತಾ 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 ಎಲ್ಲ ಒಂದು ವಾರದಲ್ಲಿ ಎಲ್ಲ ಅಂದರೆ ಬ್ಲ್ಯಾಕ್ ಏನು ಮಾರ್ಕ್ ಇರುತ್ತೋ ಅದೆಲ್ಲ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ. ಸೊ ಇವಾಗ ನೋಡಿ ಚೆನ್ನಾಗಿ ಡ್ರೈ ಆಗಿದೆ. ಇವಾಗ ಫೇಸ್ ವಾಶ್ ಮಾಡ್ಕೊಬೇಕು. ಸೊ ಫೇಸ್ ವಾಶ್ ಮಾಡಿಕೊಂಡು ಆಮೇಲೆ ನಿಮಗೆ ಸ್ಕಿನ್ ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇದೆ ಅನ್ನೋದನ್ನು. ಈ ಥರ ಫುಲ್ಲು ಡ್ರೈ ಆಗಬೇಕು, ಅಲ್ಲಿ ಗಂಟ ಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ. ಈ ಥರ ಮಾಡ್ತಾ ಬನ್ನಿ ವಾರಕ್ಕೊಂದ್ಸತಿ. ತುಂಬಾ ಒಳ್ಳೆಯದು ನಮ್ಮ ಸ್ಕಿನ್ನಿಗೆ. ಸ್ಕಿನ್ ಆರೋಗ್ಯವಾಗಿ ಇಟ್ಕೊಬೋದು. ಸೊ ಇವಾಗ ನೋಡಿ ಸ್ನಾನ ಮಾಡ್ಕೊಂಡು ಬಂದೆ. ನನ್ನ ಸ್ಕಿನ್ ನೋಡಿ ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇದೆಯಲ್ವಾ, ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ನೋಡಿ ಪಿಂಪಲ್ಸ್ 2 ಬಂದಿದೆ, ಅದು ಮಾರ್ಕ್ ಹಾಗೆ ಉಳಿದಿದೆ. ಹಾಗಾಗಿನೇ ನಾನು ಅರಿಶಿನ ಮತ್ತು ಆಲಿವೇರಾ ಹಾಕಿದ್ರೆ ಇನ್ನೂ ಒಳ್ಳೆಯದು. ಆಲಿವೇರಾ ಜೆಲ್ಲನ್ನು ಪ್ರತಿದಿನ ನಾವು ಯೂಸ್ ಮಾಡ್ತಾ ಬರ್ತಾ ಇದ್ದರೆ ನಮ್ಮ ಸ್ಕಿನ್ನಲ್ಲಿ ಎಂಥದೇ ಬ್ಲ್ಯಾಕ್ ಮಾರ್ಕ್ ಇರಲಿ ಅದೆಲ್ಲ ರಿಮೂವ್ ಆಗ್ತಾ ಬರ್ತಾ ಇರುತ್ತೆ. ತುಂಬ ಯಾರಿಗೆ ಬ್ಲ್ಯಾಕ್ ಮಾರ್ಕು ಪಿಂಪಲ್ಸ್ ಇರುತ್ತೋ ಅವರು ಅಷ್ಟೇ ಆಲಿವೇರಾ ಜೆಲ್ ಮಾಯ್ಶ್ಚರೈಸ್ ಬರುತ್ತಲ್ವ ಅದನ್ನು ಯೂಸ್ ಮಾಡ್ತಾ ಬನ್ನಿ ಪ್ರತಿದಿನ ರುಟೀನಲ್ಲಿ. ನಿಮ್ಮ ಸ್ಕಿನ್ ನೀವೇ ಚೇಂಜ್ ಮಾಡ್ಕೊಬೋದು, ಒಳ್ಳೆ ರಿಸಲ್ಟ್ ಕೊಡುತ್ತೆ. ಸೊ ಹೇರೂ ಅಷ್ಟೇ ನೋಡಿ ಎಷ್ಟು ನೈಸ್ ಆಗಿದೆಯಲ್ವಾ ನೋಡಿ, ಸಿಕ್ಕಿಲ್ಲ ಕೈಯಲ್ಲಿ ಈ ಥರ ಅಂದ್ರೂ ಸ್ಮೂತಾಗಿ ಬರ್ತಾ ಇದೆ. ಬನಾನಾ ಹೇರಿಗೆ ಅಪ್ಲೈ ಮಾಡೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ, ತುಂಬ ಸ್ಮೂತಾಗಿ ಕಾಣಿಸುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಹೇರ್ ಪ್ಯಾಕ್ ಮತ್ತು ಸ್ಕಿನ್ ಪ್ಯಾಕ್ ಎರಡೂ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಖಂಡಿತ ಇದು ತುಂಬ ಯೂಸ್ ಆಗುತ್ತೆ ಹೆಣ್ಮಕ್ಳಿಗೆ. ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.